ಲೋಕದ ಆಶೀರ್ವಾದ ಕಂಡರೆ ಸಾಕು ದೇವರನ್ನೇ ಬಿಟ್ಟು ಹೋಗುವಂತ ಜನರನ್ನ, ಸೇವಕರುಗಳನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಮೋಶೆ ಪ್ರಾರ್ಥಿಸುವಾಗ ಈ ರೀತಿಯಾಗಿ ಹೇಳುತ್ತಾನೆ, ದೇವರೇ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂಬುದಾಗಿ. ಅಂದ್ರೆ ನಮ್ಮ ಮುಂದೆ ಎಷ್ಟೇ ದೊಡ್ಡ ಆಶೀರ್ವಾದ ಇದ್ದರೂ ಕೂಡ ನೀವು ಸಂಗಡ ಬಾರದೆ ಹೋದರೆ, ನಿಮ್ಮ ಪ್ರಸನ್ನತೆ, ನಿಮ್ಮ ಸಾನ್ನಿಧ್ಯ ನಮ್ಮನ್ನ ನಡೆಸದೆ ಹೋದರೆ ನಾವಲ್ಲಿಗೆ ಹೋಗುವುದೇ ಬೇಡ, ಇಲ್ಲೇ ಇದ್ದು ಸತ್ತರೂ ಪರವಾಗಿಲ್ಲ ಎಂಬಂತ ತೀರ್ಮಾನವನ್ನ ಪ್ರಕಟಿಸುತ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ತೀರ್ಮಾನವಿದೆ? ದೇವರನ್ನು ಬಿಟ್ಟು ಹೋಗುವಂತ ತೀರ್ಮಾನವನ್ನ ಮಾಡುತ್ತಾ ಇದ್ದೀರಾ? ಎಚ್ಚೆತ್ತುಕೊಳ್ಳಿ, ಅದು ನಾಶನದ ಮಾರ್ಗವಾಗಿದೆ. ದೇವರೇ, ನೀವು ನನ್ನನ್ನ ನಡೆಸಿರಿ, ನಿಮ್ಮ ಚಿತ್ತಾನುಸಾರವಾಗಿ ನಮ್ಮ ಜೀವಿತವು ಮುಂದೆ ಸಾಗಲಿ ಎಂಬುದಾಗಿ ಸಮರ್ಪಿಸಿರಿ. ಆತನ ಪ್ರಸನ್ನತೆಗೋಸ್ಕರ ತವಕ ಪಡಿರಿ. ಆತನು ಖಂಡಿತವಾಗಿ ನಿಮ್ಮ ಕರವನ್ನ ಹಿಡಿದು ವಿಶೇಷವಾಗಿ ಮುನ್ನಡೆಸುತ್ತಾನೆ. ಆತನ ವಾಗ್ದಾನಗಳೆಲ್ಲವೂ ಕೂಡ ವಿಶೇಷ ರೀತಿಗಳಲ್ಲಿ ನೆರವೇರುತ್ತದೆ.